ಸೋಫಾದಲ್ಲಿ ಕೂತ್ಕೊಂಡೆ ಕೇವಲ 10 ನಿಮಿಷದಲ್ಲಿ ನಿಮ್ಮ ಪ್ಯಾನ್ ಕಾರ್ಡನ್ನು ತಗೊಳ್ಳೋಕ್ಕೆ ದಾರಿ ಇದೆ ಅಂತ ನಾನು ಹೇಳಿದರೆ ನೀವು ನಂಬ್ತೀರಾ? ಅದೇ ಈ ಪ್ಯಾನ್ ಕಾರ್ಡ್. ಈ ಪ್ಯಾನ್ ಕಾರ್ಡ್ ಅನ್ನೋದು ಟ್ರೆಡಿಷನಲ್ ಪ್ಯಾನ್ ಕಾರ್ಡ್ನ ಡಿಜಿಟಲ್ ಕೌಂಟರ್ ಪಾರ್ಟ್ ಆಗುತ್ತೆ. ಇದು ಇಂಡಿಯಾ ಫಿನಾನ್ಷಿಯಲ್ ಮತ್ತು ಟ್ಯಾಕ್ಸ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ ಎಸೆನ್ಷಿಯಲ್ ಆಗಿದೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಈಸಿಯಾಗಿ ಸ್ಟೋರ್ ಆಗುತ್ತೆ. ಇದು ಟ್ಯಾಕ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ನ ರ್ಯಾಪಿಡ್ ವೆರಿಫಿಕೇಶನ್ ಅನ್ನು ಫೆಸಿಲಿಟೇಟ್ ಮಾಡುತ್ತೆ ಮತ್ತು ಸೆಕ್ಯೂರ್ ಅಂಡ್ ಕನ್ವೀನಿಯಂಟ್ ಆಪ್ಷನ್ ಅನ್ನು ಕೊಡುತ್ತೆ. ಸ್ಟಾರ್ಟ್ ಮಾಡಲು ನಿಮ್ಮ ಮೊಬೈಲ್ ನಂಬರ್ಗೆ ವ್ಯಾಲಿಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ಈ ಮೆಥಡ್ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನೀವು ನೋಟ್ ಮಾಡ್ಕೊಳ್ಳೋದು ಮುಖ್ಯ. ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ಒಫಿಷಿಯಲ್ ಗೈಡ್ಲೈನ್ಸ್ ಫಾರ್ ಇನ್ಸ್ಟಂಟ್ ಇ ಪ್ಯಾನ್ ಅನ್ನು ನೀವು ನೋಡಬಹುದು. ಹೇಗೆ ಅಪ್ಲೈ ಮಾಡೋದು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಒಫಿಷಿಯಲ್ ವೆಬ್ಸೈಟ್ ಆದ incometax.gov.in/iec/fo ಪೋರ್ಟಲ್ಗೆ ಲಾಗಿನ್ ಮಾಡಿ. ಅದರಲ್ಲಿ ಕ್ವಿಕ್ ಲಿಂಕ್ ಸೆಕ್ಷನ್ಗಾಗಿ ನೋಡಿ. ಅದು ಹೋಮ್ ಪೇಜ್ ಅಥವಾ ಡೆಡಿಕೇಟೆಡ್ ಸರ್ವಿಸ್ ಪೇಜಲ್ಲಿ ಇರುತ್ತೆ. ಕ್ವಿಕ್ ಲಿಂಕ್ಸ್ ಅಲ್ಲೇ ನೀವು ಇನ್ಸ್ಟಂಟ್ ಇ ಪ್ಯಾನ್ ಆಪ್ಷನ್ ಅನ್ನು ನೋಡ್ತೀರಾ. ಇನ್ಸ್ಟಂಟ್ ಇ ಪ್ಯಾನ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮನ್ನು ಈ ಸರ್ವಿಸ್ಗಾಗಿರೋ ಡೆಡಿಕೇಟೆಡ್ ಪೇಜ್ಗೆ ತರುತ್ತೆ. ಇಲ್ಲಿ ನಿಮ್ಮ ವ್ಯಾಲಿಡ್ ಆಧಾರ್ ನಂಬರ್ ಅನ್ನು ಎಂಟರ್ ಮಾಡೋಕ್ಕೆ ಒಂದು ಫೀಲ್ಡ್ ಅನ್ನು ನೀವು ನೋಡ್ತೀರಾ. ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಇನ್ಫಾರ್ಮೇಷನ್ ಅನ್ನು ಬೇಸ್ ಮಾಡಿ ಸಿಸ್ಟಮ್ ನಿಮ್ಮ ಡೀಟೇಲ್ಸ್ ಅನ್ನು ಪ್ರೀಫಿಲ್ ಮಾಡುತ್ತೆ. ಎಲ್ಲಾನು ಆಕ್ಯುರೇಟ್ ಆಗಿದೆಯಾ ಅಂತ ಡಬಲ್ ಚೆಕ್ ಮಾಡಿ. ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರೋ OTP ಮೂಲಕ ನಿಮ್ಮ ಐಡೆಂಟಿಟಿಯನ್ನು ವೆರಿಫೈ ಮಾಡೋಕ್ಕೆ ಪ್ರೊಸೀಡ್ ಮಾಡಿ. ನಿಮ್ಮ OTP ಅನ್ನು ಸಕ್ಸಸ್ಫುಲ್ ಆಗಿ ವೆರಿಫೈ ಮಾಡಿದ ಮೇಲೆ ನಿಮ್ಮ ಇ ಪ್ಯಾನ್ ಜನರೇಟ್ ಆಗುತ್ತೆ. ನಂತರ ಅದನ್ನು ನೀವು ವೆಬ್ಸೈಟಿಂದ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಿ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗಾಗಿ ಸೇವ್ ಮಾಡ್ಕೋಬಹುದು. ಅಷ್ಟೇ, ಜಸ್ಟ್ ಫ್ಯೂ ಸ್ಟೆಪ್ಸಲ್ಲಿ ನಿಮ್ಮ ಓನ್ ಇ ಪ್ಯಾನ್ ನಿಮಗೆ ಸಿಗುತ್ತೆ. ನೆನಪಿರಲಿ, ಫಿಸಿಕಲ್ ಪ್ಯಾನ್ ಅಷ್ಟೇ ಈ ಪ್ಯಾನ್ಗೂ ಸೇಮ್ ಲೀಗಲ್ ವ್ಯಾಲಿಡಿಟಿ ಇದೆ. ಇದನ್ನು ಸೇಫ್ ಆಗಿ ಇಟ್ಕೊಂಡು ಪ್ಯಾನ್ ವೆರಿಫಿಕೇಶನ್ ಬೇಕಾಗಿರೋ ನಿಮ್ಮ ಎಲ್ಲ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಗೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ಫಿಸಿಕಲ್ ಪ್ಯಾನ್ ಕಾರ್ಡ್ ಅನ್ನು ಪ್ರಿಫರ್ ಮಾಡೋರಿಗೆ ಟ್ರೆಡಿಷನಲ್ ಅಪ್ಲಿಕೇಶನ್ ಪ್ರಾಸೆಸ್ ಇನ್ನೂ ಅವೈಲೇಬಲ್ ಆಗಿದೆ. ಆ ಪ್ರಾಸೆಸ್ ಬಗ್ಗೆ ಅಥವಾ ಈ ಪ್ಯಾನ್ ಬಗ್ಗೆ ಜನರಲ್ ಆಗಿ ಏನಾದರೂ ಕ್ವಶನ್ಸ್ ಇದ್ರೆ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. Investment in securities market are subject to market risks. Read all the related documents carefully before investing.